ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬ ದಿನ ಆದಮೇಲೆ ನಾನು ಈ ಥರ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಎಷ್ಟೊಂದು ದಿನ ಆಗಿತ್ತು ನನಗೆ ಈ ಥರ ಬಿಸಿಲು ಎಲ್ಲ ನೋಡಿ. ಸೊ ಇಲ್ಲಿ ಯಾವಾಗಲೂ ಯೂಶ್ವಲಾಗಿ ಕ್ಲೌಡಿಯಾಗೇ ಇರುತ್ತೆ. ಆಮೇಲೆ ಈಗ ವಿಂಟರ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ವಿಂಟರ್ ಇದ್ದಾಗ ಹೆಂಗಂದರೆ ಜೊತೆಗೂ ಮಳೆನೂ ಬರ್ತಾ ಇರುತ್ತೆ. ತುಂಬ ದಿನಗಳಾಗಿತ್ತು ನಂಗೆ ಈ ಥರ ಬಿಸಿಲು ನೋಡಿ. ಒಳಗೆ ಎಲ್ಲೋ ಇಂಡಿಯಾದಲ್ಲಿ ಇದ್ದೀನಿ ಅಂತ ಫೀಲ್ ಆಗ್ತಾಯಿದೆ. ಸೊ ಹಂಗಾಗಿ ದಿಸ್ ರೈಟ್ ಟೈಮ್ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋ ನೋಡ್ತಾ ಇದ್ದೀರಾ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಸೊ ಗೈಸ್, ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲೆಲ್ಲ ನೋಡಿಬಿಟ್ಟು ಗೊತ್ತಾಗಿರುತ್ತೆ. ಸೊ ನಾನು ಪ್ರೀವಿಯಸ್ ಎಲ್ಲ ತುಂಬ ವೀಡಿಯೋಗಳ ಹಿಂದೆ ನಾನು ಹಾಕಿದ್ದೆ. ನಂದು ಮದುವೆ ಶಾಪಿಂಗ್ ಏನೇನು ಸೀರೆಗಳು ತೊಗೊಂಡಿದ್ದೆ, ಏನೇನು ಶಾಪಿಂಗ್ ಮಾಡಿದ್ದೆ, ಅದನ್ನೆಲ್ಲ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೆ. ಸೊ ಆಮೇಲೆ ಇಲ್ಲಿಗೆ ಬಂದಮೇಲೆ ರಿಯಲೈಸ್ ಆಯಿತು, ಶಿಟ್ ನಮ್ಮ ಅಮ್ಮಂದು ನಮ್ಮ ಅಕ್ಕಂದು ಸೀರೆ ಶಾಪಿಂಗ್ದು ಎಲ್ಲ ವೀಡಿಯೋ ಮಾಡ್ಬೋದಿತ್ತಲ್ವ ಅಂತ ಅಂದ್ಕೊಂಡೆ. ಹಂಗಾಗಿ ಇವಾಗ ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆಲ್ಲ ಹಿಂಸೆ ಕೊಟ್ಟು ಪ್ಲೀಸ್ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಕಳಿಸ್ಕೊಂಡಿದ್ದೀನಿ. ಸೊ ಹಂಗಾಗಿ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಏನೇನು ಶಾಪಿಂಗ್ ಮಾಡಿದರು, ಮತ್ತು ಅವ್ರದ್ದು ಸೀರೆ ಎಲ್ಲ ಎಷ್ಟಾಯಿತು, ಎಲ್ಲಿ ತೊಗೊಂಡಿದ್ದು, ಮತ್ತು ಬ್ಲೌಸ್ ಎಲ್ಲ ವರ್ಕ್ ಬ್ಲೌಸ್ ವರ್ಕ್ ಎಷ್ಟು, ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಆಮೇಲೆ ನಂದು ವೀಡಿಯೋ ಹಾಕ್ದಾಗ, ನನ್ನ ಮದುವೆ ಶಾಪಿಂಗ್ ವೀಡಿಯೋ ಹಾಕ್ದಾಗ ತುಂಬ ಜನ ಕೇಳಿದ್ರಿ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತೆಲ್ಲ. ಸೊ ನಾನೆಲ್ಲ ಫುಲ್ ಅಡ್ರೆಸ್ ಎಲ್ಲ ಹಾಕಿದ್ದೀನಿ. ಮಂಡ್ಯದಲ್ಲೇ ನಾನೆಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿಸಿರೋದು ಮಂಡ್ಯದಲ್ಲೇ. ಅವ್ರೊಬ್ಬರ ಹತ್ರನೇ ನಾನು ಮಾಡಿಸೋದು ಎಲ್ಲನೂ. ಸೊ ನಮ್ಮಮ್ಮ ಮತ್ತು ನಮ್ಮ ಅಕ್ಕನೂ ಅಷ್ಟೇ, ಅವ್ರ ಹತ್ರನೇ ಮಾಡಿಸಿರೋದು. ಸೊ ಫಸ್ಟು ಸೀರೆ ಗೈಸ್, ಇವಾಗ ನಂಗೆ ಹೆಂಗೆ ಆಗ್ತಾಯಿದೆ ಅಂದರೆ ಇಲ್ಲಿ ನಂಗೆ ಹಿಂಗೆ ತೋರಿಸ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದು ಒಂದೇ ಬೇಜಾರು. ಇಟ್ಸ್ ಓಕೆ. ಅದರ್ವೈಸ್ ಏನಂತಂದರೆ ಫಸ್ಟ್ ಸೀರೆ ಗೈಸ್ ನಮ್ಮಮ್ಮಂದು ಇದು ಬ್ಲೂ ಕಲರ್ ಸ್ಯಾರಿ. ಓಕೆನಾ, ಇದೆಲ್ಲಿ ತೊಗೊಂಡಿದ್ದೆ ಅಂತಂದರೆ ಚೆನ್ನೈ ಸಿಲ್ಕ್. ಸೊ ನನ್ನ ಮದುವೆ ಅಂತ ಫಸ್ಟ್ ಶಾಪಿಂಗ್ ಅಂತ ಹೋಗಿದ್ದು ನಾವು ಚೆನ್ನೈ ಸಿಲ್ಕ್. ಸೊ ಬೆಂಗಳೂರಿಂದ ಒಂದು ಆಲ್ಮೋಸ್ಟ್ 1 hour ಜರ್ನಿ ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಅಮ್ಮನ ಫ್ರೆಂಡ್ ಜೊತೆ ಹೋಗಿದ್ದು ನಾವು. ಏನೋ ಸೇಲ್ ಇದೆ, ಆಫರ್ ಇದೆ, ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿಗೆ ಹೋದ್ವಿ. ತುಂಬ ಸೀರೆ ಚೆನ್ನಾಗಿತ್ತು. ನಾನು ನಂದು ಮದುವೆಗೂ ಅಂತ ಒಂದು ಸೀರೆ ತೊಗೊಂಡಿದ್ದೀನಿ, ಒಂದು ಮಸ್ಟರ್ಡ್ ಪಿಂಕ್. ಸೊ ಈ ಸೀರೆ ಬ್ಲೂ ಕಲರ್. ನಮ್ಮ ಅಮ್ಮಂಗೆ ಅಂತ ತೊಗೊಳ್ಳಿಲ್ಲ, ಸುಮ್ಮನೆ ತೊಗೊಂಡಿದ್ದು ಯಾರಾದರೂ ಹಾಕ್ಕೊಳ್ಳೋಣ ಅಂತ. ಸೊ ಇಟ್ಸ್ ಕಂಪ್ಲೀಟ್ ಬ್ಲೂ, ರಾಯಲ್ ಬ್ಲೂ ಕಲರ್ಗೆ ಒಂಥರ ಸಿಲ್ವರ್ ಜರಿ ಇದೆ ಫುಲ್ಲು. ಮತ್ತು ಇದು ಟೆಂಪಲ್ ಬಾರ್ಡರ್ ಅಂದರೆ ಉದ್ದ. ಸೊ ಇದು ಹೆಂಗಂದರೆ ನಾವು ಆ್ಯಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ನಾನು ನಮ್ಮ ಅಕ್ಕ ಎಲ್ಲ ನಾರ್ಮಲ್ ಹೈಟ್. ಸೊ ಈ ಥರ ಪ್ಯಾಟರ್ನ್ ಹಾಕಿದ್ರೆ ಸ್ವಲ್ಪ ಅಲ್ಲಿ ಉದ್ದ ಕಾಣಿಸ್ತೀವಿ. ಸೊ ಇದು ಒಂದು ರೀಸನ್ ಈ ಸೀರೆ ತೊಗೊಳೋದಕ್ಕೆ. ಮತ್ತು ನಂದು ಇಲ್ಲಿ ತೊಗೊಂಡಿದ್ದು ಇನ್ನೊಂದು ಸೀರೆನೂ ಅಷ್ಟೇ, ಅದು ಫುಲ್ ಉದ್ದ ಸ್ಟ್ರೈಪ್ಸ್ ಇತ್ತು. ಸೊ ಅದು ಅಷ್ಟೇ, ಅದೇ ರೀಸನ್ ಉದ್ದ ಕಾಣಿಸ್ತೀವಿ ಅಂತ. ಆಮೇಲೆ ಈ ಸೀರೆ ಬಂದು ಎಷ್ಟು 41,000 ಏನೋ ಇತ್ತು. ಬಟ್ ಸೇಲ್ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಎಷ್ಟು 21,000 ಏನೋ ಸಿಕ್ಕಿದ್ದು. ತುಂಬ ರಿಚ್ ಆಗಿ ಕಾಣಿಸುತ್ತೆ. ಆಮೇಲೆ ಇದ್ರ ಬ್ಲೌಸ್ ನಾನು ಹೇಳ್ದಂಗೆ ನಂದು ಬ್ಲೌಸ್ ಎಲ್ಲ ಎಲ್ಲಿ ವರ್ಕ್ ಮಾಡಿಸಿದ್ದು ಅವ್ರ ಹತ್ರನೇ ವರ್ಕ್ ಮಾಡಿಸಿರೋದು. ಸೊ ನನ್ನ ಕಮೆಂಟ್ಸಲ್ಲಿ ಕೇಳಿದ್ರಿ ವರ್ಕ್ ಎಲ್ಲಿ ಮಾಡಿಸಿರೋದು ಹೇಳಿ ಅಂತ. ಸೊ ರೈಟ್ ನಾವು ಅವ್ರು ಇವಾಗ ಆರ್ಡರ್ಸ್ನ ತೊಗೋತಾ ಇಲ್ಲ, ಜೂನ್ ಆದಮೇಲೆ ತೊಗೋತಾರೆ. ಸೊ ಅವರು ಆರ್ಡರ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಬೇಕಾದ್ರೆ ಅವ್ರದ್ದು ಡೀಟೇಲ್ಸ್ನ ಕೊಡ್ತೀನಿ. ಬಟ್ ಇವಾಗ ನಂಗೆ ಕೊಡೋಕ್ಕಾಗೋದಿಲ್ಲ. ಬಟ್ ಸ್ಟಿಚಿಂಗ್ ಎಲ್ಲ ಮಾಡಿಸಿದಲ್ಲೇ. ಇದು ಈ ವರ್ಕ್ ಯಾವ ಥರ ಮಾಡಿಸಿರೋದು ಅಂದರೆ ನಂದು ಎಂಗೇಜ್ಮೆಂಟ್ ಬ್ಲೌಸ್ ಅಂದರೆ ಹೂ ಮುಡ್ಸೋ ಶಾಸ್ತ್ರಾಗಿ ಮಾಡಿಸಿದಲ್ವ, ಆ ಥರ ವರ್ಕ್ ಮಾಡಿಸಿರೋದು. ಆ ಥರ ನೋಡಿ ಸುಮಾರು ಜನ ವರ್ಕ್ ಆ ಥರ ಮಾಡಿಸಿದ್ರು. ಏನಕ್ಕಂದರೆ ಅಷ್ಟು ಚೆನ್ನಾಗಿತ್ತು. ಇದು ಜಸ್ಟ್ ಎಲ್ಬೋ ವರ್ಕ್. ಏನಕ್ಕಂತಂದರೆ ಸ್ಲೀವ್ಸ್ಗೆ ಫುಲ್ಲು ಸಿಲ್ವರ್ ಜರಿ ಬರೋದ್ರಿಂದ ಜಸ್ಟ್ ಎಲ್ಬೋ ವರ್ಕ್ ಮತ್ತು ಹಿಂದೆಗಡೆ ಮಾಡಿಸಿದ್ದು. ನಮಗೆ ಜಾಸ್ತಿ ವರ್ಕ್ಸ್ ಎಲ್ಲ ಏನಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ಡೀಸೆಂಟಾಗಿ ಸಿಂಪಲಾಗಿ ಮಾಡಿಸಿದ್ದು. ಸೊ ಗೈಸ್, ಈ ಸೀರೆ ಡೀಟೇಲ್ಸ್ ಬಂದು ಎಷ್ಟು 42,000 ಏನೋ ಇತ್ತು. ನಮ್ಗೆ ಆಫರಲ್ಲಿ 21,000 ಏನೋ ಸಿಕ್ತು ಚೆನ್ನೈ ಸಿಲ್ಕ್ಸಲ್ಲಿ. ಇದು ಯಾರಿಗೆ ಅಂತ ತೊಗೊಳ್ಳಿಲ್ಲ, ಸುಮ್ಮನೆ ತೊಗೊಂಡು ಬಂದಿದ್ದು. ಆಮೇಲೆ ನಮ್ಮಮ್ಮ ನನಗೆ ಇಷ್ಟ ಆಯಿತು, ನಾನೇ ಇಟ್ಕೋತೀನಿ ಅಂತ ಅಂದರು. ಸೊ ಹಂಗಾಗಿ ಇದನ್ನು ಇಟ್ಕೊಂಡ್ರು. ಇದನ್ನು ನಮ್ಮಮ್ಮ ರಿಸೆಪ್ಷನಿಗೆ ಹಾಕಿದ್ರು. ರಿಸೆಪ್ಷನ್ ಫೋಟೋಸ್ ನನ್ನ ಹತ್ರ ಇದ್ದರೆ ಅದನ್ನು ನಾನೆಲ್ಲ ಹಾಕ್ತೀನಿ ನೋಡಿ. ಸೊ ಬ್ಲೌಸ್ ನಮ್ಮಮ್ಮ ಹಿಂದೆ ಹಾಕ್ಕೊಂಡಿರೋದು, ಅದ್ರ ಫೋಟೋಸ್ ಎಲ್ಲ ಇಲ್ಲ, ಜಸ್ಟ್ ಬ್ಲೌಸ್ ಪಿಕ್ಚರ್ ಮಾತ್ರ ಇದೆ. ಸೊ ಈ ಸೀರೆ ಬಗ್ಗೆ ಡೀಟೇಲ್ಸ್ ಇತ್ತು ಗೈಸ್. ಸೊ ನೆಕ್ಸ್ಟ್ ಸೀರೆ ಬಂದು ಇದು ನನ್ನ ಫೇವ್ರೆಟ್ ಸೀರೆ. ನನಗೂ ಫೇವ್ರೆಟ್, ನಮ್ಮ ಅಕ್ಕಂಗೂ ಫೇವ್ರೆಟ್. ನಮ್ಮ ಅಕ್ಕ ಆಲ್ರೆಡಿ ಇದನ್ನು ಆವಾಗಲೇ ಒಂದ್ಸಲ ಹಾಕ್ಕೊಂಡಿದ್ಲು. ಸೊ ಈ ಸೀರೆ ಬಂದು ಎಲ್ಲಿ ಗೊತ್ತಾ, ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನಾನು ಹೇಳ್ದಂಗೆ ಕರ್ನಾಟಕ ಸಿಲ್ಕ್ ಇಸ್ ದ ಬೆಸ್ಟ್ ಆಪ್ಷನ್ ಸೀರೆಗೆ ಮೈಸೂರಲ್ಲಿ ನನ್ನ ಪ್ರಕಾರ. ಅಂದರೆ ನನ್ನ ಲೈಕ್ಸ್ ಪ್ರಕಾರ ಹೋದರೆ ನನಗೆ ಕರ್ನಾಟಕ ಸಿಲ್ಕ್ಸಲ್ಲಿ ಸೀರೆಸ್ ತುಂಬ ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಬೇರೆ ಕಡೆನೂ ಇಷ್ಟ ಆಗ್ಬೋದು. ಸೊ ಈ ಸೀರೆ ನಂದು ಮದುವೆ ಎಷ್ಟು ಟೈಮ್ ಇತ್ತು, ಬಟ್ ನಾವು ಈ ಸೀರೆ ತೊಗೊಂಡಿದ್ದು ನನ್ನ ಮದುವೆಗೆ 1 ತಿಂಗಳು ಇರೋಂಗೆ ತೊಗೊಂಡಿದ್ದು. ನಮ್ಮ ಒಂದು ಸೀರೆ ತೊಗೊಂಡು ಸುಮ್ಮನೆ ಆಗೇ ಬಿಟ್ಟಿದ್ರು. ಇನ್ನೊಂದು ಸೀರೆ ತೊಗೋಬೇಕನ್ನೋ
ಮದುವೆ ಬಿಸಿಲಿ ಅದನ್ನು ಮರ್ತೇ ಹೋಗಿದ್ರು. ಆಮೇಲೆ ಅಯ್ಯೋ ಇನ್ನೂ ಒಂದು ಸೀರೆ ತೊಗೋಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ತಿಂಗಳೇನೋ ಟೈಮ್ ಇತ್ತು ಅಷ್ಟೇ. ಸೊ ಅವಾಗ ಅಂದರೆ ತುಂಬ ಕಡೆ ಬೇರೆ ಕಡೆ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಸರಿ ಬಿಡು ಕರ್ನಾಟಕ ಸಿಲ್ಕ್ಸೇ ಬೆಸ್ಟ್ ಅಂತ ಹೋದ್ವಿ. ಅಲ್ಲ ಅಷ್ಟೇ, ನಮ್ಗೆ ಹೋಗಿದ ತಕ್ಷಣ ಯಾವಾಗಲೂ ನಮಗೆ ಜಾಸ್ತಿ ಡ್ಯೂರೇಷನ್ ಹಾಗೇ ಇಲ್ಲ. ಸೊ ಹೋಗಿದ ತಕ್ಷಣ ಈ ಕಾಂಬಿನೇಷನ್ ಸಿಕ್ತು. ನಮ್ಮಮ್ಮ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ನೋಡಿದ್ರು. ನಮ್ರತಾ ಗೌಡ ಒಂದು ರೀಸೆಂಟಾಗಿ ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಏನೋ ಪೂಜೆಗೆ ಏನೋ ಫಂಕ್ಷನ್ಗೂ ಈ ಥರ ಕಾಂಬಿನೇಷನ್ ಹಾಕಿದ್ರು. ಆ ಪಿಕ್ಚರ್ ತೊಗೊಂಡು ಹೋಗಿದ್ರು, ಈ ಥರ ಸಿಮಿಲರ್ ಕೈಂಡ್ ಸೀರೆ ಇದ್ರೆ ನೋಡಿ ಅಂತ. ಬಟ್ ಲಕ್ಕೀಲಿ ನಮ್ಮ ಅಮ್ಮಂಗೆ ಅದೇ ಥರ ಕಾಂಬಿನೇಷನು ಸಿಕ್ತು, ಎಲ್ಲ ಆಲ್ಮೋಸ್ಟ್ ಅದೇ ಥರ ಸಿಕ್ತು. ಬಟ್ ಅವಳ ಸೀರೆಯಲ್ಲಿ ನಮ್ರತಾ ಗೌಡ ಅವರ ಫೋಟೋಲ್ಲಿ ಫುಲ್ ಬಾಕ್ಸ್ ಇತ್ತು, ಬಟ್ ನಮ್ಮಮ್ಮಂದು ಪ್ಲೇನ್. ಸೊ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ನಮ್ಮ ಹತ್ರ ಈ ಕಾಂಬಿನೇಷನ್ ಇರಲಿಲ್ಲ, ಪಿಂಕ್. ಸೊ ಹಂಗಾಗಿ ತಗೊಂಡ್ರು. ಈ ಸೀರೆ ಪ್ರೈಸ್ ಬಂದು ಆಲ್ಮೋಸ್ಟ್ ಎಷ್ಟು 18,000 19,000. ಇದು ಸೀರೆ ತಗೋಬೇಕಾದ್ರೆ ನಾನು ಹೋಗಿರಲಿಲ್ಲ, ಹಂಗಾರೆ ನಂಗೆ ಪ್ರೈಸ್ ಅಷ್ಟು ಆ್ಯಕ್ಯುರೇಟಾಗಿ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅರೌಂಡ್ 18 to 19 ಆ ಥರ. ಈ ಸೀರೆ ಎಷ್ಟು ರಿಚ್ ಮತ್ತು ಎಷ್ಟು ಟ್ರೆಡಿಷ್ನಲಾಗಿ ಕಾಣಿಸುತ್ತೆ ಅಂದರೆ ಸಖತ್ತಾಗಿ ಕಾಣಿಸುತ್ತೆ. ಈ ಸೀರೆ ನಮ್ಮ ಅಕ್ಕನೂ ಹಾಕಿದ್ಲು, ಆ ಫೋಟೋಸ್ನ ಪಾಪಪ್ ಮಾಡ್ತೀನಿ ನೋಡಿ. ಇದಕ್ಕೆ ನಮ್ಮ ಅಕ್ಕ ನಂದೇ ಯಾವುದೋ ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡಿದ್ದು, ಸಪ್ರೇಟಾಗಿ ಹೊಲ್ಸ್ಕೊಂಡಿಲ್ಲ. ಬಿಕಾಸ್ ಏನಕ್ಕಂದರೆ ನಮ್ಮಮ್ಮ ಆಲ್ರೆಡಿ ಹೊಲ್ಸ್ಕೊಂಡಿದ್ರು. ಸೊ ಈ ಬ್ಲೌಸ್ ಬಂದು ಇದು ಅಷ್ಟೇ. ಓಕೆ, ಪ್ರೀವಿಯಸ್ಲಿ ನಾನು ಆ ಬ್ಲೌಸ್ಗೆ ಎಷ್ಟು ಪೇ ಮಾಡಿದ್ದೆ ಅಂತಂದರೆ 2.5 2,500 ಅನಿಸುತ್ತೆ. ಸೊ ಈ ಬ್ಲೌಸ್ಗೂ ಅಷ್ಟೇ ಆಲ್ಮೋಸ್ಟ್ 2,500 3,000 ಅಷ್ಟರಲ್ಲೇ ಎಲ್ಲ ನಮ್ಮಮ್ಮ ಬ್ಲೌಸ್ ವರ್ಕ್ ಮಾಡ್ತಿರೋದು. ಸೊ ಇದ್ರ ವರ್ಕ್ ಬಂದು ಈ ಥರ ನಂಗೆ ಯಾವ ಥರ ಮಾಡಿಸಿದಾರೆ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಆ ಮೊಮೆಂಟಲ್ಲಿ ನಾನೇ ಫುಲ್ ಬ್ಯುಸಿ ಇದ್ದೆ ಮದುವೆ ಗಡಿಬಿಡಿಯಲ್ಲಿ. ನಮ್ಮ ಅಮ್ಮನೇ ಯಾವುದೋ ಒಂದು ಡಿಸೈನ್ ಹೇಳ್ಬಿಟ್ಟು ಮಾಡಿಸಿದ್ರು. ಸೊ ನಂಗೆ ಹಂಗಾಗಿ ಅಷ್ಟು ಕರೆಕ್ಟಾಗಿ ಗೊತ್ತಿರಲಿಲ್ಲ ಯಾವ್ದು ಮಾಡಿಸಿದ್ರಂತ. ನಾನು ಇವಾಗಲೇ ಇಷ್ಟು ನೀಟಾಗಿ ನೋಡ್ತಾ ಇರೋದು ಯಾವ ವರ್ಕ್ ಮಾಡಿಸಿದ್ದಾರೆ ಅಂತ. ಸೊ ಈ ಬ್ಲೌಸಿಗೆ ವರ್ಕ್ ಬಂದು ಆಲ್ಮೋಸ್ಟ್ ಅದೇ 2,500 3,000. ಮತ್ತು ಪಲ್ಲು ಫುಲ್ಲು ಸೀರೆ ಫುಲ್ ಬಾರ್ಡರ್ ಫುಲ್ಲು ಬ್ಲೂ ಕಲರ್ ಮತ್ತು ಸೀರೆ ಫುಲ್ ಪಿಂಕ್ ಕಲರ್ ಸಕ್ಕದಾಗಿ ಕಾಣಿಸುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸೀರೆ. ಮತ್ತು ನಾನು ಇಂಡಿಯಾಗೆ ಹೋದ್ಮೇಲೆ ಈ ಸೀರೆ ಮತ್ತೆ ಹಾಕ್ಕೊಳ್ಳೇಬೇಕು ಯಾವಾಗಲಾದ್ರೂ ಒಂದು ಫಂಕ್ಷನ್ಗೆ. ನಾನು ಮದುವೆ ಟೈಮಲ್ಲೇ ತೊಗೊಂಡಿರೋ 2 ಸೀರೆ ನಾನು ಹಾಕೇ ಇಲ್ಲ. ಒಂದು ಸೀರೆಗೆ ಬ್ಲೌಸೇ ಸ್ಟಿಚ್ ಮಾಡಿಸ್ಲಿಲ್ಲ, ಟಿಶ್ಯೂ ಸಿಲ್ಕ್ಗೆ, ಅದನ್ನ ಹಂಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಇಂಡಿಯಾಗೆ ಹೋದಾಗ ಏನಾದರೂ ಫಂಕ್ಷನ್ ಇದ್ದರೆ ಅವಾಗ ಹಾಕ್ಕೊಳ್ಳೇಬೇಕು. ವರ್ಕ್ ಮಾಡಿಸ್ಬೇಕಂತ ಎಲ್ಲ ಮಾರ್ಕ್ ಮಾಡಿಸಿ ಇಟ್ಟಿದ್ದೆ. ಆಮೇಲೆ ಏನು ಹಾಕೊಳ್ಳೋ ಅಂಥ ಸಿಚುಯೇಷನ್ನೇ ಬರಲಿಲ್ಲ. ಇನ್ನೂ ಒಂದು ಸೀರೆ ನಂದು ಕ್ರೇಪ್ ಸಿಲ್ಕ್ ಇಲ್ಲಿಗೆ ತೊಗೊಂಡು ಬಂದಿದ್ದೀನಿ, ಗೌರಿ ಗಣೇಶ ಹಬ್ಬಕ್ಕೆ ಹಾಕೋಬೇಕಂತ ಹಂಗೆ ಇಟ್ಟಿದ್ದೀನಿ. ಸೊ ದಿಸ್ ಈಸ್ ಸೆಕೆಂಡ್ ಸೀರೆ ನಮ್ಮ ಅಮ್ಮಂದು. ಸೊ ಇದು ರಿಸೆಪ್ಷನ್ದು ಮತ್ತು ಇದು ದಾರೆ. ಸೊ ಗೈಡ್ಸ್, ನೆಕ್ಸ್ಟ್ ಸೀರೆ ಬಂದು ಬೀಗ್ ರೂಟದ ಸೀರೆ. ಬೀಗ್ ರೂಟಕ್ಕೆ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಮೈಸೂರು ಸಿಲ್ಕ್ ಸ್ಯಾರಿನೇ ಹಾಕೊಂಡಿದ್ರು. ಸೊ ದಿಸ್ ಸೀರೆ ಇದನ್ನ ಯಾವಾಗ ತೊಗೊಂಡಿದ್ದು ಅಂತ ಅಂದರೆ 2 ವರ್ಷಕ್ಕಿಂತ ಮುಂಚೆನೇ ಮದುವೆಗೆ ಅಂತ ಸುಮ್ಮನೆ ತೊಗೊಂಡಿದ್ದು. ಬಟ್ ಅಂದರೆ ಸುಮ್ಮನೆ ಅವಾಗ ಮದುವೆಗೆ ಹಾಕೋಬೇಕಂತ ತೊಗೊಂಡಿದ್ದು. ಸೊ ಹಂಗಾಗಿ ಇದನ್ನು ಬೀಗ್ ರೂಟಕ್ಕೆ ಹಾಕ್ಕೊಂಡಿದ್ರು. ಇದಕ್ಕೆ ಬ್ಲೌಸ್ ಆ್ಯಕ್ಚುಲಿ ನಮ್ಮಮ್ಮ ವೈನ್ ಕಲರ್ ಅಂದರೆ ಸೀರೆ ಕಲರಲ್ಲೇ ಒಂದು ಹೊಲಿಸಿದ್ದಾರೆ. ಆಮೇಲೆ ಕಾಂಟ್ರಾಸ್ಟ್ ಅಂದರೆ ಆಫ್ ವೈಟಲ್ಲೂ ಒಂದು ಹೊಲಿಸಿದ್ದಾರೆ. ಸೊ ಈ ಸೀರೆ ಬಂದು ಗೈಸ್ ಯಾವಾಗ 2022 ಅಲ್ಲ 2022 ತೊಗೊಂಡಿದ್ದು ಅನ್ಸುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿ ಆಫರ್ ಸೇಲ್ ನಡೀತಾ ಇತ್ತು. ಆವಾಗ ಇದಕ್ಕೆ ಎಷ್ಟು 18,000 ಏನೋ ಕೊಟ್ಟಿದ್ದು. 30% ಸೇಲ್ ಸೀರೆ ಅದು ಸೇಲ್ ನಡೆಯುತ್ತಲ್ಲ ಮೈಸೂರು ಸಿಲ್ಕ್ದು, ಚಾನಲಲ್ಲಿ ಅದನ್ನು ಹಾಕಿದೆ ಸೇಲ್ ನಡಿಬೇಕಾದ್ರೆ. ಸೊ ಆವಾಗ ಈ ಸೀರೆನ ತಗೊಂಡಿದ್ದು. ಇದಕ್ಕೆ ಎಷ್ಟು 18,000 ಏನೋ ಕೊಟ್ಟಿದ್ದು. ಇದಕ್ಕೆ ಕುಚ್ಚೆಲ್ಲ ಅಷ್ಟೇ ಸಿಂಪಲ್ ಆಗಿ ಕಟ್ಸಿದ್ದಾರೆ. ಆಮೇಲೆ ಬ್ಲೌಸ್ ಒಂದು ವರ್ಕ್ ಮಾತ್ರ ಸಿಂಪಲ್ ಆಗಿ ಮಾಡಿಸಿದ್ರು. ಮೈಸೂರು ಸಿಲ್ಕಿಗೆ ತುಂಬ ಗ್ರ್ಯಾಂಡ್ ವರ್ಕ್ ಇದ್ರೆ ಅದು ಚೆನ್ನಾಗಿ ಕಾಣಲ್ಲ, ಸಿಂಪಲ್ ಆ್ಯಂಡ್ ಡೀಸೆಂಟ್ ಆಗಿರಬೇಕು, ಆವಾಗಲೇ ಮೈಸೂರು ಸಿಲ್ಕಿಗೆ ಒಂದು ಕಡೆ. ಸೊ ಹಂಗಾಗಿ ನಮ್ಮಮ್ಮ ಮೈಸೂರು ಸಿಲ್ಕಿಗೆ ಈ ಸೀರೆಗೆ ಸುಮ್ಮನೆ ಒಂದು ಬುಟ್ಟ ವರ್ಕ್ ಮಾಡಿಸಿದ್ರು ವೈನ್ ಕಲರಲ್ಲಿ, ಮತ್ತು ಇನ್ನೊಂದು ಹಾಫ್ ವೈಟ್ ಕಲರಲ್ಲಿ ಒಂದು ಮಾಡಿಸಿದ್ದಾರೆ. ಸೊ ದಿಸ್ ಇಸ್ ದ ಡೀಟೇಲ್ ಅಬೌಟ್ ದಿಸ್ ಸ್ಯಾರಿ. ಇದನ್ನು ಮೈಸೂರಲ್ಲೇ ಕರ್ನಾಟಕ ಸಿಲ್ಕ್ ಫ್ಯಾಕ್ಟ್ರಿಯಲ್ಲೇ ತೊಗೊಂಡಿದ್ದು. 18,000 ಏನೋ ಕೊಟ್ಟಿತ್ತು ಅಷ್ಟೇ. ಸೊ ಯೂಶುವಲ್ ಆಗಿ ಏನಾದ್ರು ಆಫರ್ ಏನೂ ಇಲ್ಲ ಅಂತಂದರೆ ಈ ಸೀರೆಗೆ ಅವಾಗ ಎಷ್ಟಿತ್ತು ಗೊತ್ತಾ ಪ್ರೈಸು? 28,000 ಎಷ್ಟು 25,000 ಎಷ್ಟೋ ಇತ್ತು. ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಇದು ಮೇ ಬಿ ಇನ್ನೂ ಜಾಸ್ತಿ ಇರುತ್ತೆ. ಬಿಕಾಸ್ ಏನಕ್ಕಂದರೆ ಇದು 2 ಕಡೆನೂ ಬಾರ್ಡರ್ ಇದೆ, ಮೇಲೆ ಕೆಳಗೆ. ಇನ್ನೂ ತುಂಬ ಆಲ್ಮೋಸ್ಟ್ ಒಂದು 34,000ವರೆಗೂ ಬರ್ಬೋದು. ಸೊ ಗೈಸ್ ಇದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಗೈಸ್ ಇಷ್ಟು ಸೀರೆ ಬಂದು ನಮ್ಮಮ್ಮಂದು ಬೀಗ್ ರೂಟದ್ದು ಮದುವೆ ದಾರೆದು ರಿಸೆಪ್ಷನ್ 3 ಸೀರೆನೂ ಆಯಿತು. ಇವಾಗ ನೆಕ್ಸ್ಟ್ ಕಮಿಂಗ್ ಟು ನಮ್ಮ ಅಕ್ಕಂದು ಸೀರೆ ಬಗ್ಗೆ ಹೇಳ್ಬೇಕಂತಂದರೆ ಇದು ದಾರೆ ಸೀರೆ. ಇದು ಹೆಂಗಾಗಿತ್ತು ಅಂತ ಅಂದರೆ ನಮ್ಮ ಮನೆಗೆ ಯಾರೇ ಬಂದು ಇವಾಗ ಸೀರೆ ಎಲ್ಲ ತೊಗೊಂಡಾಗ ಶಾಪಿಂಗ್ ಮಾಡೋಕ್ಕೆ ಅಂದರೆ ಮದುವೆ ಮನೇಲಿ ಶಾಪಿಂಗ್ ಅಂತ ಅಂದಾಗ ಯೂಶಲಿ ಎಲ್ಲ ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ಆಯಿತಾ. ಎಲ್ಲರೂ ಸೀರೆ ನೋಡಿಬಿಟ್ಟು ನಂದು ಸೀರೆಗೆ ಅಷ್ಟು ವಾವ್ ಅಂತಾನೆ ಇಲ್ಲ, ಬಟ್ ನಮ್ಮ ಅಕ್ಕನ ಸೀರೆಗೆ ಎಲ್ಲರೂ ವಾವ್ ಅಂತ ಇದ್ರು. ಒಂಥರ ಚೆನ್ನಾಗಿದೆ, ಮೆಜಂತಾ ಪಿಂಕ್ ಗೋಲ್ಡನ್ ಮಿಕ್ಸು. ಸೊ ಈ ಸೀರೆ ಅಂತೂ ಸಖತ್ತಾಗಿದೆ. ಸೊ ಈ ಸೀರೆ ಎಲ್ಲಿ ತೊಗೊಂಡಿದ್ದು ಅಂತ ಅಂದರೆ
ಅಫ್ಕೋರ್ಸ್ ಕರ್ನಾಟಕ ಸಿಲ್ಕ್ ಸ್ಯಾರಿ, ನಂದು ನಮ್ಮ ಅಕ್ಕಂದು ಎಲ್ಲ ಕರ್ನಾಟಕ ಸಿಲ್ಕ್ ಸ್ಯಾರಿಲೇ ತೊಗೊಂಡಿದ್ದು. ಈ ಸೀರೆನೂ ಅಷ್ಟೇ ನಂದು ಧಾರೆ ಸೀರೆ, ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು, ನೋಡೋಣ ಹೆಂಗಿದೆ ಕಲೆಕ್ಷನ್ಸ್ ಅಂತ. ಆವಾಗ ಸಿಕ್ಕಿದ್ದು ಸೀರೆ ಇದು. ಸೊ ಫಸ್ಟ್ ಹೋಗಿದ ತಕ್ಷಣ ನಂದು ರೆಡ್ ಸ್ಯಾರಿ ಸಿಕ್ತು, ಆಮೇಲೆ ನೋಡಿದ್ರೆ ಈ ಸೀರೆ ಸಿಕ್ತು. ಬೇರೆ ಕಡೆ ನೋಡೋಕ್ಕೆ ಹೋಗಲಿಲ್ಲ, ಇವೆರಡು ಸೀರೆಲೇ ನೀವೇ ಸ್ಯಾಟಿಸ್ಫೈಡ್, ಸಾಕಪ್ಪ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಂದ್ವಿ. ಸೊ ಇದಕ್ಕೆ ಎಷ್ಟು ಆಲ್ಮೋಸ್ಟ್ ಒಂದು 21,000 ಏನೋ ಕೊಟ್ಟಿದ್ದು ಕರ್ನಾಟಕ ಸಿಲ್ಕಲ್ಲಿ. ಸೊ ಇದ್ರದ್ದು ಸೀರೆ ಬ್ಲೌಸ್ ಹೆಂಗಿತ್ತು ಅಂತ ಅಂದರೆ ಮಾಮೂಲಿ ಇಲ್ಲಿ ಬಾರ್ಡರ್ ಹೆಂಗಿದೆ ಅದೇ ಥರ ಇತ್ತು. ಬಟ್ ನಮ್ಮ ಅಕ್ಕಂಗೆ ಅದ್ರಲ್ಲಿ ಮಾಡ್ಸೋಕೆ ಇಷ್ಟ ಇರಲಿಲ್ಲ, ಜರಿ ಬಂದಿತ್ತು, ಜರಿ ಮಾತ್ರ ಕೊಡಿಸಿ ಬಾರ್ಡರ್ಗೆ ರಾ ಸಿಲ್ಕ್ ಬರುತ್ತಲ್ವಾ ಅದ್ರ ಮೇಲೆ ವರ್ಕ್ ಮಾಡಿಸಿದ್ಲು. ಏನಕ್ಕೆ ಅಂತ ಅಂದರೆ ಸೀರೆ ಬಂದಿರೋ ಬ್ಲೌಸ್ ಮೇಲೆ ಅದರಲ್ಲಿ ಪ್ರಿಂಟ್ಸ್ ಎಲ್ಲ ಇತ್ತು ಗೋಲ್ಡನ್ದು. ಸೊ ಅದ್ರ ಮೇಲೆ ವರ್ಕ್ ಮಾಡಿಸಿದ್ರೆ ಅಷ್ಟು ರಿಚ್ ಆಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ರಾ ಸಿಲ್ಕ್ ಮೈಸೂರು ಉದ್ಯೋಗಲೆಲ್ಲ ಸಿಗುತ್ತೆ ಮೈಸೂರಲ್ಲಿ. ಸೊ ಅಲ್ಲಿ ಮೀಟರ್ನ 1 ಮೀಟರ್ ಏನೋ ತೊಗೊಂಡು ಅದ್ರ ಮೇಲೆ ಈ ಥರ ರಾ ಸಿಲ್ಕ್ ಮೇಲೆ ವರ್ಕ್ ಮಾಡಿಸಿದ್ರೆ ತುಂಬ ಹೈಲೈಟಿಂಗ್ ಆಗಿ ಕಾಣಿಸುತ್ತೆ. ಸೊ ಹಂಗಾಗಿ ಈ ಥರ ಮೆಟೀರಿಯಲ್ನ ತೊಗೊಂಡು ಬಂದು ಜರಿನ ಮಾತ್ರ ಸ್ಲೀವ್ಸಿಗೆ ಕೊಡಿಸಿ ಬಾಡಿ ಪೋರ್ಷನ್ಗೆ ಈ ರಾ ಸಿಲ್ಕ್ಸ್ ಹಾಕ್ಬಿಟ್ಟು ವರ್ಕ್ ಮಾಡಿಸಿರೋದು. ಸೊ ವರ್ಕು ಅಷ್ಟೇ ಸಕ್ಕದಾಗಿ ಬಂದಿದೆ, ಎಷ್ಟು ತಿಕ್ಕಾಗಿದೆ ಅಂದರೆ ವರ್ಕ್ ಸೂಪರ್ ಆಗಿದೆ ವರ್ಕು. ಸೊ ಈ ವರ್ಕ್ಗೆ ಆಲ್ಮೋಸ್ಟ್ ಎಷ್ಟು 4,000 ಎಷ್ಟೋ ಪೇ ಮಾಡಿದ್ದು. ಆಮೇಲೆ ಸ್ಟಿಚಿಂಗ್ ಚಾರ್ಜ್ ಆಲ್ಮೋಸ್ಟ್ 750, 800, 1,000 ಅಷ್ಟು ರೇಂಜೆಲ್ಲ ಇರುತ್ತೆ. ಅದು ಡಿಸೈನ್ಸ್ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಕಪ್ಸಿಗೊಂದು ರೇಟ್ ಇರುತ್ತೆ, ಡಿಸೈನ್ಸ್ ಇದ್ರೆ ಒಂದು ರೇಟ್ ಇರುತ್ತೆ. ಯೂಶಲಿ 750 1,200 ಒಳಗಡೆನೇ ಇರುತ್ತೆ. ಸೊ ಈ ವರ್ಕ್ಗೆ ಆಲ್ಮೋಸ್ಟ್ 4,000, 4.5 ಎಷ್ಟೋ ಕೊಟ್ಟಿದ್ದು ಅಷ್ಟೇ ಅನಿಸುತ್ತೆ, 4.5K ಅನಿಸುತ್ತೆ. ಮತ್ತು ಬ್ಲೌಸ್ ಸ್ಟಿಚ್ ಬಂದು ಅಷ್ಟು ವರ್ಕ್ ಹಿಂಗಿದೆ. ಸೊ ಸೀರೆ ಮಾತ್ರ ಇದರಲ್ಲಿ ಏನು ಹೈಲೈಟಿಂಗ್ ಅಂತ ಅಂದರೆ ಸರ್ಗು ತುಂಬ ರಿಚ್ ಆಗಿದೆ. ನಾವು ಇದು ಆ್ಯಕ್ಚುಲಿ ರಿಸೆಪ್ಷನ್ಗೆ ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ, ಬಟ್ ರಿಸೆಪ್ಷನ್ಗೆ ಹೆಂಗೆ ಹಾಕೋಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ಲು, ಹಂಗಾಗಿ ಇದನ್ನು ಹಾಕ್ಕೊಳ್ಳಿಲ್ಲ, ಇದನ್ನು ದಾರೆಗೆ ಹಾಕಿದ್ಲು. ಸೊ ಸಖತ್ತಾಗಿದೆ, ಫುಲ್ ಗೋಲ್ಡನ್ ಇರೋದ್ರಿಂದ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಸೊ ಈ ಸೀರೆ ಬಗ್ಗೆ ಸೊ ಗೈಸ್ ಇಷ್ಟು ಮದುವೆ ನಮ್ಮ ಅಕ್ಕಂದು ಮದುವೆ ಸೀರೆ. ನೆಕ್ಸ್ಟ್ ಸೀರೆ ಬಂದು ಬೀಗ್ರೂಟದ್ದು. ಸೊ ಬೀಗ್ರೂಟದ ಸೀರೆ ಅವಳು ಮೈಸೂರು ಸಿಲ್ಕ್ ಹಾಕೊಂಡಿದ್ಲು. ಸೊ ಈ ಸೀರೆನೂ ಅಷ್ಟೇ ಪರ್ಪಲ್ ಕಲರ್. ನಾನು ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ವಿಡಿಯೋಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ ಈ ಸೀರೆನ. ಸೊ ಇದು ಅಷ್ಟೇ ಸುಮ್ಮನೆ ತೊಗೊಂಡಿದ್ದು ಏನಕ್ಕಾದರೂ ಇರಲಿ ಅಂತ. ಅದಾದಮೇಲೆ ಇದು ತೊಗೊಂಡ್ಮೇಲೆ ಏನು ಫಂಕ್ಷನ್ಸ್ ಏನೂ ಇರಲಿಲ್ಲ. ಸೊ ಹಂಗಾಗಿ ಇದನ್ನು ನಂದು ಬೀಗ್ರೂಟಕ್ಕೆ ಅಂತ ಇಟ್ಕೊಂಡ್ಲು. ಇದು ಪರ್ಪಲ್ ಕಲರ್ ಸ್ಯಾರಿ, ಒನ್ ಸೈಡ್ ಬಾರ್ಡರ್ ಆದರೆ ಕೆಳಗಡೆ ಮಾತ್ರ ಬಾರ್ಡರ್ ಇದೆ, ಮೇಲ್ಗಡೆ ಇಲ್ಲ. ಮೇಲ್ಗಡೆ ಒಂದು ಸಿಂಗಲ್ ಬಾರ್ಡರ್ ಅಷ್ಟೇ. ಅದಕ್ಕೆ ಎಷ್ಟು ನಾವು ಆಫರಲ್ಲಿ ಇದು ಅಷ್ಟೇ 30% ಸೇಲ್ ನಡಿಬೇಕಾದ್ರೆ ತೊಗೊಂಡಿದ್ದು. ಇದಕ್ಕೆ ಆಲ್ಮೋಸ್ಟ್ ಒಂದು 11,000 ಏನೋ ಕೊಟ್ವಿ ಅಷ್ಟೇ. ಸಕ್ಕದಾಗಿ ಸಿಕ್ತು ಕಡಿಮೆ ಬಜೆಟಲ್ಲಿ ನಮಗೆ. ಸೊ ಯೂಶಲ್ ಆಗಿ ಹಿಂಗೆ ಸೇಲ್ ಇದ್ದಾಗ ಮೈಸೂರು ಸಿಲ್ಕ್ ತೊಗೋಬೇಕು, ಒಳ್ಳೆ ರೇಟಲ್ಲೂ ಸಿಗುತ್ತೆ, ಬಟ್ ಹುಷಾರಾಗಿ ನೋಡಿಕೊಂಡು ತೊಗೋಬೇಕು. ಇವಾಗ ರೀಸೆಂಟಾಗೂ ಆ್ಯಕ್ಚುಲಿ ಹಾಕಿದ್ರು, ಬಟ್ ನಾನು ಅವತ್ತು ಹೋಗಲಿಲ್ಲ, ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಅದರ ಮದುವೆ ಆದಮೇಲೆ ಹಾಕಿದ್ರು, ಒಂದು ಫೆಬ್ರವರಿಲಿ ಅನಿಸುತ್ತೆ, ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದೂ ಅಷ್ಟೇ ಗೈಸ್, ಆಲ್ಮೋಸ್ಟ್ 1 ವರ್ಷದಿಂದ ತೊಗೊಂಡಿದ್ದಂತ ಅನಿಸುತ್ತೆ. ಪರ್ಪಲ್ ಕಲರ್ ಸ್ಯಾರಿ. ಇದಕ್ಕೆ ನಮ್ಮ ಅಕ್ಕ ಆ್ಯಕ್ಚುಲಿ ವರ್ಕ್ ಏನೂ ಮಾಡಿಸ್ಲಿಲ್ಲ, ಜಸ್ಟ್ ಬ್ರೊಕೇಡ್ ಬ್ಲೌಸಸ್ ಬರುತ್ತಲ್ವ, ಪ್ರಿಂಟೆಡ್ ಬ್ಲೌಸಸ್ ಆ ಥರ ತೊಗೊಂಡ್ಲು. ಇದನ್ನು ಎಲ್ಲಿ ತೊಗೊಂಡಿದ್ದೆ ಅಂತ ಅಂದರೆ ಮೈಸೂರಲ್ಲಿ ಏನಪ್ಪ ಅದು ಅಂಗಡಿ ಹೆಸರು, ಭಾಷಾ ಅರ್ಸು ರೋಡಲ್ಲಿದೆ ಅಲ್ವಾ ಭಾಷಾ, ಅಲ್ಲಿ ತೊಗೊಂಡಿದ್ದು. ಎಷ್ಟು ಮೀಟರು 1,200 ಏನೋ ಸಮಥಿಂಗ್. ಸೊ ವರ್ಕ್ ಎಲ್ಲ ಮಾಡ್ಸೋಕೆ ಹೋದರೆ ಮತ್ತೆ ಎಲ್ಲ ಅಷ್ಟೇ ಆಗುತ್ತೆ, ಮತ್ತು ಎಲ್ಲದಕ್ಕೂ ವರ್ಕ್ ಏನಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಇದನ್ನು ಸ್ಟಿಚ್ ಮಾಡಿಸಿದ್ಲು. ಸೊ ಇದಕ್ಕೆ ಮೀಟರ್ಗೆ ಎಷ್ಟು 1,200 ಏನೋ ಕೊಟ್ಟಿದ್ದು, ಮತ್ತು ಸ್ಟಿಚಿಂಗ್ ಚಾರ್ಜ್ ಆಲ್ಮೋಸ್ಟ್ 600 ರೂಪೀಸ್ ಏನೋ ಕೊಟ್ಟಿದ್ದು. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿರಲಿ ಅಂತ ಪರ್ಪಲ್ ಕಲರ್ಗೆ ಎಲ್ಲೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವೆರಡನ್ನ ಕಾಂಬಿನೇಷನ್ ಮಾಡಿ ಮಾಡಿಸಿದ್ದು. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇನಿಲ್ಲ, ನಾರ್ಮಲ್ ಬ್ಲೌಸ್ ವೀನೆಕ್ ಏನೋ ಕೊಡ್ಸಿದ್ಲು. ಸೊ ಇದಕ್ಕೆ ಸೀರೆಗೆ 11,000 ಮತ್ತು ಬ್ಲೌಸ್ ಮೆಟೀರಿಯಲ್ಗೆ 1,200 ಸ್ಟಿಚಿಂಗ್ ಎಲ್ಲ ಸೇರಿ ಆಲ್ಮೋಸ್ಟ್ 1,800 ಹತ್ತತ್ರ ಆಯಿತು ಗೈಸ್. ಸೊ ಇಷ್ಟೇ. ಮತ್ತು ಅವಳು ರಿಸೆಪ್ಷನಿಗೆ ಲೆಹಂಗಾ ಹಾಕೊಂಡಿದ್ಲು, ಅದೆಲ್ಲ ಡ್ಯಾಸಲ್ಸಲ್ಲೇ ತೊಗೊಂಡಿದ್ದು. ನಂದು ಅವಳದು ಎಲ್ಲನೂ ಡ್ಯಾಸಲ್ಸಲ್ಲೇ ತೊಗೊಂಡಿದ್ದು. ರಿಸೆಪ್ಷನ್ಗೂ ಪಿಂಕ್ ಕಲರ್ ಹಾಕಿದ್ಲು, ರಾಣಿ ಪಿಂಕ್ ಕಲರ್ ಲೆಹಂಗಾ ಹಾಕಿದ್ಲು. ಸೊ ಅಷ್ಟೇ ಗೈಸ್, ಮದುವೆದು ಅಂತ ಅಂದರೆ ನಮ್ಮ ಅಕ್ಕಂದು ನಮ್ಮ ಅಮ್ಮಂದು ಇಷ್ಟು ಶಾಪಿಂಗ್ ಮಾಡಿದ್ರು, ಮತ್ತು ಬ್ಲೌಸಸ್ ಎಲ್ಲ ಇಷ್ಟು ಚಾರ್ಜಸ್ಸು ಎಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಸೀರೆ ಬ್ಲೌಸಸ್ ಇದ್ರ ಬಗ್ಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಏನಾದ್ರು ಬೇಕಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.